ಪಾಪಾ ಕಡಿಂಗ ಓಕೆ ಸೋನಿ ಕಂಪ್ನಿ ಅಂದರೆ ಸುಮ್ಮನೆನಾ ಸಕ್ಕತ್ತಿರುತ್ತೆ ಡೈರೆಕ್ಟ್ ಲೆನ್ಸ್ ಸಿಗುತ್ತೆ ಒಡ ವೇಟ್ ಇದೆ ರೀ ಇದು ಸುಮ್ಮನೆ ಅಲ್ಲ ಕೊಟ್ಟಿಲ್ವ 2 ಲಕ್ಷ ಕತ್ಕಾಕೊಳ್ತೀವಲ್ಲ ಕ್ಯಾಮ್ರಾನ ತಗೊಂಡು ಆ ಥರ ಇದೆ ಇನ್ನೇನು ಕೊಟ್ಟಿದ್ದಾರೆ ಓ ಆಸ್ತಿ ಪತ್ರಗಳು ಕೊಟ್ಬಿಟ್ಟಿದ್ದಾರೆ ನಮಸ್ತೆ ನಾನು ಮನೋಹರ್ ಆಚಾರ್ ಇದು ನಮ್ಮ ಪದ್ಧತಿ ಯೂಟ್ಯೂಬ್ ಚಾನಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ಸು ನಾನು ಕೇಳಿದೆ ಯಾಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಕೆಲವರು ನೀನು ಹೇಳ್ತಾ ಇರೋದು ಸ್ವಲ್ಪ ಒಂಥರ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಹಾಗಾಗಿ ನೀನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನೀನು ಸ್ಟಾರ್ಟ್ ಮಾಡಬೇಕಾದ್ರೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀಯಲ್ಲ ಆ ಒಂದು ವರ್ಡ್ಸ್ಗೆ ನಾನು ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಹೇಳಿದ್ರು ಥ್ಯಾಂಕ್ಸ್ ಫಾರ್ ಕನ್ನಡ ನನ್ನ ಲ್ಯಾಂಗ್ವೇಜು ಇವತ್ತು ನನಗೆ ಸಪೋರ್ಟ್ ಕೊಟ್ಟಿದೆ ಯಾವಾಗಲೂ ಸಪೋರ್ಟ್ ಕೊಡ್ತಾ ಇತ್ತು ಇವತ್ತು ಇನ್ನೊಂದು ಎಕ್ಸ್ಟ್ರಾ ಓಕೆ ನೆಕ್ಸ್ಟ್ ಮ್ಯಾಟ್ರಿಗೆ ಹೋಗ್ಬಿಡೋಣ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರುವಂಥ ವಿಷಯ ಏನಂದರೆ ತುಂಬ ಜನ ತಗೊಳ್ತಾ ಇರುವಂಥ ಒಂದು ಲೆನ್ಸು FX6 FX5 FX6 Mark II FX3 FX30 M4 ಸೋನಿ ಕಂಪ್ನಿ ಕ್ಯಾಮ್ರಾಗಳಿವೆಲ್ಲ ಸೊ ಇದಕ್ಕೆ ಹಾಕುವಂಥ ಲೆನ್ಸು ತುಂಬ ಡಿಮ್ಯಾಂಡೆಡ್ ಲೆನ್ಸನ್ನು ಒಂದನ್ನು ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಯಾವ ಲೆನ್ಸ್ ಅಂತ ಕೇಳೋದಿಲ್ವಾ ಓಕೆ ನಾನೇ ಹೇಳ್ಬಿಡ್ತೀನಿ ಇದೇ ಲೆನ್ಸು ಸೋನಿ ಕಂಪ್ನಿಯ FE ಅಂದರೆ ಫುಲ್ ಫ್ರೇಮ್ ಲೆನ್ಸಸ್ಗೆ FE ಅಂತ ಬಂದೇ ಬರುತ್ತೆ G ಸೀರೀಸಲ್ಲಿ ಬರುತ್ತೆ ಸೊ G ಮಾಸ್ಟರ್ ಅಂತ ಬರುತ್ತೆ ಸೊ ಇಲ್ಲಿ PZ 28-135mm ಅಂತ ಹಾಕಿದ್ದಾರೆ ಇಲ್ಲಿ PZ ಅಂದರೆ ಪವರ್ ಝೂಮ್ ಲೆನ್ಸಸ್ ಅಂತ ಲೆನ್ಸಸ್ಸಲ್ಲಿ ಪವರ್ ಝೂಮ್ ಲೆನ್ಸಸ್ ಇದೆ ಅದು ಏನು ಕೆಲಸ ಮಾಡುತ್ತೆ ಯಾಕೆ ಅದನ್ನು ತೊಗೊತಾರೆ ಅಂತಲೂ ಕೂಡ ನಾನು ನಿಮಗೆ ಈ ಲೆನ್ಸ್ನ ಸಂಪೂರ್ಣವಾಗಿ ನಾನು ವಿಡಿಯೋ ಮಾಡಿದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ನೆಕ್ಸ್ಟ್ ಇದು F4 ಅಂದರೆ ನಾವೇನು ಅಪರ್ಚರ್ ಅಂತ ನೆನ್ಸ್ಕೊಂತೀವಿ F1.8 1.2 2.8 ಅಂತ ಇದು F4 ಲೆನ್ಸಸ್ಸು G ಸೀರೀಸಲ್ಲಿ ಬಂದ್ಬಿಟ್ಟು OSS ಲೆನ್ಸಸ್ ಈ OSS ಅಂದರೆ ಈ ನಿಮ್ಮ ಕ್ಯಾಮರಾ ಸ್ಟೆಬಿಲಿಟಿ ಆಗುತ್ತೆ ಸ್ಟೆಬಿಲೈಸಿಂಗ್ ಮಾಡ್ಕೊಳ್ಳುತ್ತೆ ವಿಡಿಯೋ ತೆಗಿಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಇದನ್ನು ಕೂಡ ಲೆನ್ಸ್ನ ರಿವ್ಯೂ ಎಲ್ಲ ಹೇಳ್ತೀನಿ ಈಗ ಜಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ ಆ್ಯಕ್ಚುಲಿ ಇಲ್ಲಿ ಅನ್ಬಾಕ್ಸಿಂಗ್ ಏನಂದ್ರೆ ಗೊತ್ತಾ ಇದೆಲ್ಲ ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ ಬಟ್ ನಾನೇ ಓಪನ್ ಮಾಡಿದೆ ಆ್ಯಕ್ಚುಲಿ ಬಟ್ ಅಂದರೆ ಅಲ್ಲಿ ಓಪನ್ ಮಾಡಬೇಕಾಗಿತ್ತು ಚೆಕ್ ಮಾಡ್ಕೋಬೇಕಾಗಿತ್ತು ಓಪನ್ ಮಾಡಿ ಚೆಕ್ ಮಾಡ್ಕೊಂಡು ಬಂದ್ವಿ ನೀವು ಅಷ್ಟೇ ಯಾವುದೇ ಕ್ಯಾಮ್ರಾ ತೊಗೊಂಡ್ರು ಕೂಡ ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಓಪನ್ ಮಾಡಿ ಅಲ್ಲೇ ಆನ್ ಸ್ಪಾಟಲ್ಲೇ ಅಕಸ್ಮಾತ್ ಡಿಫಾಲ್ಟಾಗಿ ಏನಾದ್ರು ಹೆಚ್ಚು ಕಮ್ಮಿ ಇತ್ತು ಅಂದ್ರೂ ಕೂಡ ನೀವು ಅಲ್ಲೇ ವಾಪಸ್ ಮಾಡ್ಬೋದು ಓಕೆ ನೆಕ್ಸ್ಟ್ ನೋಡಿ ಈ ಸ್ಟಿಕ್ಕರ್ ಇದೆಯಲ್ಲ ಈ ಸ್ಟಿಕ್ಕರು ಹಾಗೆ ನಿಮಗೆ ಈ ಥರ ಇರಬೇಕು ಅಂದರೆ ಓಪನ್ ಆಗಿರಬಾರ್ದು ಈ ಕ್ಯಾಮ್ರಾಗೆ 2+1 ಅಂದರೆ 3 years ವಾರಂಟಿ ಇದೆ ಬಾಕ್ಸ್ ಓಪನ್ ಆಗ್ತಾ ಇದ್ದ ತಕ್ಷಣನೇ ಈ ಥರ ಫಿನಿಶಿಂಗ್ ನಿಮ್ಗೆ ಸಿಗುತ್ತೆ ಈ ಫಿನಿಶಿಂಗಲ್ಲಿ ಫಸ್ಟ್ ಇದೇ ಸಿಗುತ್ತೆ ಇದೇನಪ್ಪ ಅಂದರೆ ಸೀರೀಸ್ ನೋಡಿ ಸೋನಿ ಕಂಪ್ನಿಯ ಬ್ಯಾಗ್ ಅಂದರೆ ಈ ಲೆನ್ಸನ್ನ ಹಾಕ್ಕೊಳ್ಳಿಕ್ಕೆ ಅಂತಲೇ ಸೋನಿ ಕಂಪ್ನಿಯಿಂದ ಕೊಟ್ಟಿರೋದು ನಾನು FX6 Mark II ಬಾಡಿನ ಅನ್ಬಾಕ್ಸಿಂಗ್ ಮಾಡಿದ್ದೆ ಸೊ ಅವಾಗಲೂ ಸಹ ಈ ಥರ ಒಂದು ಪ್ಯಾಕಿಂಗ್ ಇರಲಿಲ್ಲ ಅದನ್ನು ಬೇಕಾದ್ರೆ ಇಲ್ಲಿ ನೋಡಿ ಮೇಲ್ಗಡೆ ನಿಮಗೆ ಬರ್ತಾ ಇದೆ ನಿಮ್ಮ ಲೆಫ್ಟ್ ಸೈಡ್ ಮೇಲ್ಗಡೆ ಬರ್ತಾ ಇದೆ FX6 ಅಂತ ಅದು ಜಸ್ಟ್ ಪ್ರೆಸ್ ಮಾಡಿದ್ರೆ ನೀವು FX6 ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡಿದ್ರೆ ಏನೇನು ಸಿಗುತ್ತೆ ಅಂತ ನೋಡ್ಕೋಬೋದು ಸೊ ಈ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಸೂಪರಾಗಿದೆ ಇದು ಕ್ವಾಲಿಟಿ ಸಖತ್ತಾಗಿದೆ ಸೋನಿ ಕಂಪ್ನಿ ಅಂದರೆ ಸುಮ್ಮನೆನಾ ಸಖತ್ತಿರುತ್ತೆ ಈ ಕವರ್ ನಮಗೆ ಬೇಡ ಹಾಕ್ಬೇಡ ಹಾಗೆ ಸೊ ಇದನ್ನು ಓಪನ್ ಮಾಡೋಣ ಈಗ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಲೆನ್ಸ್ ಸಿಗುತ್ತೆ ಯಾವುದನ್ನು ತುಂಬ ಜನ ಡಿಮ್ಯಾಂಡಾಗಿ ತೊಗೊಳ್ತಾ ಇದ್ದಾರೋ ಯಾವುದು ಸ್ಟಾಕೇ ಸಿಗ್ತಾ ಇಲ್ವೋ ಆ ಲೆನ್ಸು ಇದೇನೆ ಸೀರೀಸ್ ಸಿಕ್ಕಾಪಟ್ಟೆ ವೇಟ್ ಇದೆ ರೀ ಇದು ಸುಮ್ಮನೆ ಅಲ್ಲ ಕೊಟ್ಟಿಲ್ವ 2 ಲಕ್ಷ ನೋಡಿ ರೆಡಿ ಸೀರೀಸ್ ಇದೇ ಲೆನ್ಸ್ ಆದಮೇಲೆ ಇದನ್ನು ಆ ಸೈಡ್ಗೆ ಹಾಕ್ಬಿಡೋಣ ನೋಡಿ ಇದು ಒಳ್ಳೆ ಈ ಇದರಲ್ಲಿ ಕಾಫಿ ಡೇಗಳಲ್ಲಿ ಕೋಲ್ಡ್ ಕಾಫಿ ಕೊಟ್ಟಾಗೆ ಇದನ್ನು ಕೊಟ್ಟಿದ್ದಾರೆ ಒಂದು ಕ್ಯಾಫು ಈ ಥರ ಸೀರೀಸ್ ಲೆನ್ಸು ಏನು ಫೈನ್ ಆಗಿದೆ ಯಾವ ಫಿಲ್ಟ್ರ್ ಏನೂ ಹಾಕಿಲ್ಲ ಎಲ್ಲ ನಾವೇ ಹಾಕ್ಕೋಬೇಕು ನೋಡಿ ರಿಂಗ್ಗಳು ಹೆಂಗಿದೆ ಕಂಪ್ಲೀಟ್ ಪ್ರೊಫೆಷ್ನಲ್ ಕ್ಯಾಮ್ರಾ ಲೆನ್ಸ್ ಇದು ಸಿನಿಮಾಗೆ ಅಂತಲೇ ಸಿನಿ ಲೆನ್ಸಸ್ ಅಂತ ರೆಡಿ ಮಾಡಿದ್ದು ಬಟ್ ಇವಾಗ ಇದು ಮಲ್ಟಿ ಲೆನ್ಸಸ್ ಆಗಿಬಿಟ್ಟಿದೆ ಎಲ್ಲ ಡಿಮ್ಯಾಂಡು ಏನು ಮಾಡೋಕ್ಕಾಗಲ್ಲ ಓಕೆ ಇನ್ನೂ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಇದನ್ನು ಲೆನ್ಸನ್ನು ಸೈಡಲ್ಲಿ ಇಟ್ಬಿಡ್ತಾ ಇದ್ದೀನಿ ಓಕೆ ಬೇರೆ ಏನೂ ಇಲ್ಲ ನೆಕ್ಸ್ಟು ನಿಮಗೆ ಇದು ಒಂದು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಕ್ಯಾಮ್ರಾಗಳ ಜೊತೆಲಿ ಇದು ಸೋನಿ ಕಂಪ್ನಿದೆ ಪ್ರತಿ ಕ್ಯಾಮ್ರಾ ತೊಗೊಂಡಾಗಲೂ ಈ ಒಂದು ಏನಂತಾರೆ ಇದಕ್ಕೆ ಕತ್ಕಾಕೊಳ್ತೀವಲ್ಲ ಕ್ಯಾಮ್ರಾನ ತಗೊಂಡು
ಆ ಥರ ಇದೆ, ಅದೇ. ಸೊ ಆ ಥರ ಇರುತ್ತೆ. ಸೊ ಇದು ಲೆನ್ಸ್ಗೂ ಕೂಡ ಸಹ ಕೊಟ್ಟಿದ್ದಾರೆ, ಲೆನ್ಸನ್ನು ಕೂಡ ಅದೇ ಥರ ಕ್ಯಾರಿ ಮಾಡ್ಬೋದು. ಬೆಲ್ಟ್ ಇದು ಕ್ಯಾಮ್ರಾದು, ನಾನು ಸುಮ್ಮನೆ ಹೇಳಿದ್ದು ತಮಾಷೆಗೆ, ಆಮೇಲೆ ಆವಾಗಲೇ. ಓಕೆ, ಇನ್ನೇನು ಕೊಟ್ಟಿದ್ದಾರೆ? ಆಸ್ತಿ ಪತ್ರಗಳು ಕೊಟ್ಬಿಟ್ಟಿದ್ದಾರೆ. ಆಸ್ತಿ ಪತ್ರ ಎಲ್ಲ ಇದು ಮ್ಯಾನ್ಯಲ್ಲು, ಈ ಲೆನ್ಸ್ ಬಗ್ಗೆ ಮತ್ತು ಹೆಂಗೆ ರೆಡಿ ಮಾಡಿದ್ದಾರೆ, ನಾವು ಹೆಂಗೆ ತೊಗೋಬೇಕು ಮಾಡಬೇಕು ಅದ್ರ ಬಗ್ಗೆ ಇದು ನೋಡಿ, ಎಷ್ಟೊಂದು ಕೊಟ್ಬಿಟ್ಟಿದ್ದಾರೆ. ಇಷ್ಟು ಆಸ್ತಿ ಪತ್ರ ಎಲ್ಲ ನಾನು ಓದೋ ಅಷ್ಟರಲ್ಲಿ ನಾನು ಮತ್ತೆ ಇನ್ನೊಂದು ಸೋನಿ ಕಂಪ್ನಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಅಷ್ಟಿರುತ್ತೆ. ಸದ್ಯಕ್ಕೆ ಬೇಡ, ಒಳಗಡೆ ಹಾಕ್ಬಿಡೋಣ. ಓಕೆ, ಬೇರೆ ಏನು ಕೊಟ್ಟಿದ್ದಾರೆ ನೆಕ್ಸ್ಟು? ಇದು ಬಂದ್ಬಿಟ್ಟು ಈ ಫೋಕಸ್ ರಿಂಗ್ ಬರುತ್ತೆ ನೋಡಿ, ಎಷ್ಟು ಚಿಕ್ಕದಾಗಿದೆ ನೋಡಿ. ಫೋಕಸ್ದು ರಿಂಗ್ ಬರುತ್ತೆ. ಆ ರಿಂಗ್ ಸೈಡಲ್ಲಿ ಹಿಂಗೆ ಇಟ್ಕೊಂಡು ಅದನ್ನು ಹಿಂಗೆ ಆಪ್ರೇಟ್ ಮಾಡೋದು, ಅಂದರೆ ಈ ಕಡ್ಡಿನ ಹಿಡ್ಕೊಂಡು ಆ ರಿಂಗನ್ನು ಹಿಂಗೆ ತಿರುಗಿಸೋದು. ಹಾಗೆ ಕೈಲಿ ತಿರುಗ್ಸೋಕ್ಕಾಗಲಿಲ್ಲ ಅಂದ್ರೂ ಇದು ಸ್ಕ್ರೂ ಟೈಪ್ ಇದೆ, ಆ ರಿಂಗಲ್ಲೂ ಸ್ಕ್ರೂ ಟೈಪ್ ಇದೆ. ಅದನ್ನು ಇದ್ರೊಳಗಡೆ ಹಿಂಗೆ ಚುಚ್ಬಿಟ್ಟು ನಾವು ಹಿಂಗೆ ತಿರುಗಿಸಿದ್ರೆ ಕರೆಕ್ಟಾಗಿ ಆರಾಮಾಗಿ ಆಪ್ರೇಟ್ ಆಗುತ್ತೆ. ಆ ಥರ ಕೊಟ್ಟಿದ್ದಾರೆ. ಸಣ್ಣ ಐಟಮ್ಗೆ ಒಂದು ಸಣ್ಣ ಕವರು. ಓಕೆ, ನೆಕ್ಸ್ಟು. ಓಕೆ, ಇದು ವಾರಂಟಿ ಕಾರ್ಡು. ನಾವು ಆಲ್ರೆಡಿ ಸೀಲು ಗೀಲೆಲ್ಲ ಹಾಕ್ಸ್ಕೊಂಬಂದ್ಬಿಟ್ಟಿದ್ದೀವಿ. ಪ್ರತಿ ಒಂದು ವಾರಂಟಿ ಕಾರ್ಡಲ್ಲೂ ಸೀರಿಯಲ್ ನಂಬರ್ ಇರುತ್ತೆ, ದಯವಿಟ್ಟು ಆ ಸೀರಿಯಲ್ ನಂಬರ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದು ವಾರಂಟಿ ಕಾರ್ಡು, ಇದನ್ನು ಸೈಡಲ್ಲಿ ಹಾಕ್ಬಿಡೋಣ. ಬೇರೆ ಏನಿದೆ? ಇದು ಅಷ್ಟೇ, ಸೋನಿ ಕಂಪ್ನಿಯ ಬೆನಿಫಿಟ್ ಏನಿದೆ, ಅವ್ರ ಮೈಕು ಅದು ಇದು ಅಡ್ವರ್ಟೈಸ್ಮೆಂಟಿಗೆ ಏನೋ ಕೊಟ್ಟಿದ್ದಾರೆ, ಏನಂತ ಆಸ್ಕ್ ಎಕ್ಸ್ಪರ್ಟು, ಫೋಟೋ ಟೂರು, ಫ್ರೀ ವರ್ಕ್ಶಾಪು, ಇವೆಲ್ಲ ಸತ್ಯವಾಗಲೂ ಎಲ್ರಿಗೂ ಯೂಸ್ ಆಗೋಲ್ಲ, ಕೆಲವೊಬ್ರಿಗೆ ಮಾತ್ರ ಯೂಸ್ ಆಗುತ್ತೆ. ಇದು ಕೂಡ ವಾರಂಟಿ ಕಾರ್ಡ್ಗೆ ಸಂಬಂಧಪಟ್ಟಿದ್ದಿದೆ. ಇದನ್ನು ಮ್ಯಾನ್ಯುವಲ್ ಅಂತಲೂ ನಾವು ನೋಡ್ಕೊಬೋದು. ಮತ್ತು ಇನ್ನೇನಿದೆ? ಸಿರೀಸ್ ಇಲ್ಲಿ ಬನ್ನಿ, ಮೇಲಿಂದ ತೋರಿಸಿ, ಎಲ್ರಿಗೂ ಕಾಣಿಸ್ಲಿ. ಇದೇನಂತ ಗೊತ್ತಾ? ಸೊ ಇದು ನೋಡಿ, ಓಪನ್ ಮಾಡ್ತೀನಿ, ಸ್ವಲ್ಪ ಮೇಲೋಗಿ. ಓಕೆ, ಓಪನ್ ಮಾಡೋಣ. ಇದು ಆ್ಯಕ್ಚುಲಿ ಇದನ್ನು ಆಮೇಲೆ ಓಪನ್ ಮಾಡೋಣ, ಫಸ್ಟ್ ಇದನ್ನು ಓಪನ್ ಮಾಡ್ಬೇಡ. ಯಾಕೆಂದರೆ ಇದನ್ನು ಕರೆಕ್ಟಾಗಿ ಏನು ಅಂತ ಗೊತ್ತಾಗ್ಬಿಟ್ರೆ ಅದೇನಂತ ಗೊತ್ತಾಗುತ್ತೆ. ಪ್ರತಿ ಲೆನ್ಸ್ಗೂ ಸನ್ಲೈಟ್ ಇಲ್ಲ ಯಾವುದೇ ಲೈಟ್ ಬಿದ್ದಾಗಲೂ ಡೈರೆಕ್ಟು ಲೈಟ್ ಅಂದರೆ ಲೆನ್ಸ್ ಸೈಡಲ್ಲಿ ಕ್ರಾಸ್ ಆದರೆ ಲೆನ್ಸ್ ಗ್ಲೇರ್ ಹೊಡೆಯುತ್ತೆ ಅಂತ ವುಡ್ ಇರುತ್ತೆ. ಇದು ಈ ಲೆನ್ಸ್ಗೆ ವುಡ್ಡು ನೋಡಿ ಹೇಗಿದೆ, ಸಕ್ಕದಾಗಿದೆ ಕ್ವಾಲಿಟಿ. ಇದು ಹಾಕಿಬಿಟ್ರೆ ಈ ಸಿನಿಮಾ ಕ್ಯಾಮ್ರಾದಲ್ಲಿ ವುಡ್ ಹಾಕಿರ್ತಾರಲ್ಲ ಅದೇ ಥರ ಇರುತ್ತೆ. ಸಿನಿ ಲೆನ್ಸ್ ಅಲ್ವಾ, ಇಷ್ಟೆಲ್ಲ ಕೊಡಲೇಬೇಕು. ಮೆಕ್ಯಾನಿಸಮ್ ಮಾತ್ರ ಅದ್ಭುತವಾಗಿದೆ. ಮತ್ತು ಇದು ಏನಂತ ಈಗ ತಿಳ್ಕೊಳ್ಳೋಣ, ಈಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇದ್ರ ಕ್ಯಾಫು ನಾವೆಲ್ಲ ಸಣ್ಣ ಪುಟ್ಟ ಕ್ಯಾಮ್ರಾಗಳಿಗೆ ಯಾವ ಥರ ಕ್ಯಾಪ್ ಬರುತ್ತೆ, ಆ ಕ್ಯಾಪ್ ಕೊಡಿ, ಅಲ್ಲೇ ಇದೆಯಲ್ಲ ಮೇಲೆ, ಸಿರೀಸ್ ಈ ಥರ ಬರುತ್ತೆ ಕ್ಯಾಪ್ ನೋಡಿ, ಕಾಣಿಸ್ತಾ ಇದೆಯಾ? ಸಿರೀಸ್ ಈ ಥರ ಕ್ಯಾಪ್ ಬರುತ್ತೆ. ಬಟ್ ಈ ವುಡ್ಗೆ ಈ ಥರ ಕ್ಯಾಪ್ ಇದೆ, ಸಿ ಲೈಕ್ ದಿಸ್ ನೋಡಿ. ಸೋನಿ ಅಂತ ಕಾಣಿಸ್ತಾ ಇದೆಯಾ? ಅದು ಬ್ಲ್ಯಾಕ್ ಕಲರ್ ಇದೆ, ಇದು ಬ್ಲ್ಯಾಕ್ ಕಲರ್ ಇದೆ, ಎರಡೂ ನನ್ನ ಥರನೇ. ಸೊ ಹಾಗಾಗಿ ಕಾಣಿಸಲ್ಲ ಸೋನಿ ಅಂತ. ಇಲ್ಲ ಹಿಂಗೆ ಮಾಡಿದ್ರೆ ಗ್ಲೇರಲ್ಲಿ ಕಾಣಿಸ್ಕೋಬೋದು ನಿಮಗೆ. ಓಕೆ, ಡನ್. ಸೂಪರಾಗಿದೆ, ಬೊಂಬಾಡಾಗಿದೆ. ಇಷ್ಟೇ, ಈ ಬಾಕ್ಸಲ್ಲಿ 2 ಲಕ್ಷ ರೂಪಾಯಿ ಇಷ್ಟೇ ಕೊಡೋದು, 2 ಲಕ್ಷ ಇಷ್ಟೇ ಕೊಡೋದು. ಆದರೆ ಇದು ಕೊಟ್ಟಿರೋದೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿಗೆ, ಇನ್ನೇನು ಕೊಡ್ತಾರೆ. ಓಕೆ, ಇದನ್ನೆಲ್ಲ ಹಾಕ್ಬಿಡೋಣ ಒಳಗಡೆ. ಹಾಕ್ಬಿಟ್ಟು ಫಸ್ಟು ಲೆನ್ಸ್ಗೆ ವುಡ್ಡು ಫಿಕ್ಸ್ ಮಾಡಿಬಿಟ್ಟು ನೋಡ್ಬಿಡೋಣ ಹೆಂಗಿದೆ ಏನು ಎತ್ತ ಅಂತೆಲ್ಲ ನೋಡ್ಬಿಟ್ಟು. ಇದು ಕಾಫಿ ಡೇಲ್ ಕೊಡ್ತಾರಲ್ಲ, ಕಾಫಿ ಮೊಗ್ಗು ಅಲ್ಲ, ಇದು ಸೋನಿ ಕಂಪನಿಯ ಲೆನ್ಸು. ತುಂಬ ಕಾಸ್ಟ್ಲಿಯ ಲೆನ್ಸ್ ಇದು. ಇನ್ನೂ ಕಾಸ್ಟ್ಲಿ ಲೆನ್ಸಸ್ ಇದೆ, ಇದೇ ಇಲ್ಲ, ಇನ್ನೂ ತುಂಬ ಕಾಸ್ಟ್ಲಿ ಲೆನ್ಸಸ್ ಇದೆ. ಸೊ ಇದಕ್ಕೆ ನಾವೇನು ಮಾಡೋಣ, ಈಗ ಈ ವುಡ್ಡನ್ನು ಹಾಕ್ಬಿಡೋಣ. ಓಕೆ, ಇಲ್ಲಿ ಒಂದು ಮಾರ್ಕ್ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದೆಯಾ? ಈ ಮಾರ್ಕು ಸಿದಿಸ್ ಫಸ್ಟ್ ಟೈಮ್ ತೊಗೊಳ್ಳೋರಿಗೆ ಇದು ಕನ್ಫ್ಯೂಸ್ ಆಗುತ್ತೆ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಒಂದು ಮಾರ್ಕ್ ಕಾಣಿಸ್ತಾ ಇದೆ ಲೆನ್ಸಲ್ಲಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಚಿಕ್ಕದೊಂದು ಮಾರ್ಕು. ಓಕೆ, ಆ ಮಾರ್ಕು ಈ ಮಾರ್ಕ್ಗೆ ಜಾಯ್ನ್ ಆಗಬೇಕು. ಅಷ್ಟೇ, ಕೂತ್ಕೊಂತ ಕಾಣಿಸ್ತಾ? ಫೋಕಸ್ ಆಗಿದೆಯಾ? ಓಕೆ, ಕೂತ್ಕೊಂಡಿದೆ ಸಿದಿಸ್. ಅಕಸ್ಮಾತ್ ಈ ಮಾರ್ಕ್ಗೆ ಆ ಮಾರ್ಕ್ ನೀವು ಮ್ಯಾಚ್ ಆಗಿ ಮಾಡಲಿಲ್ಲ ಅಂದರೆ ಸತ್ಯವಾಗ್ಲೂ ಇದು ಕೂತ್ಕೊಳ್ಳಲ್ಲ. ಸುಮ್ಮನೆ ಹಾಕೋಕೆ ಹೋಗ್ಬಿಟ್ಟು ಡ್ಯಾಮೇಜ್ ಮಾಡ್ಕೋಬೇಡಿ. ಬೇಕಾದ್ರೆ ಇನ್ನೂ ಒಂದು ಸರಿ ತೋರಿಸ್ಬಿಡ್ತೀನಿ. ರಿಲೀಸ್ ಮಾಡಬೇಕಾದ್ರೆ ನೋಡಿ, ಇಲ್ಲಿದೆಯಲ್ಲ ಬಟನ್, ಈ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ರಿಲೀಸ್ ಮಾಡಬೇಕು. ಸೆಲೆಕ್ಟ್ ದಿಸ್. ಹೀಗಿರುತ್ತೆ. ನೀವು ಈ ಲೆನ್ಸನ್ನು ಪರ್ಚೇಸ್ ಮಾಡಿದಾಗ ಇದ್ರ ಮೇಲೆ ಇದು ಮುಚ್ಚಿರುತ್ತೆ. ಸೊ ಇದನ್ನು ಓಪನ್ ಮಾಡಿ ಸೈಡಲ್ಲಿ ಇಡಿ. ಸೇ ದಿಸ್, ಇಲ್ಲೊಂದು ಸಣ್ಣ ಮಾರ್ಕ್ ಇದೆ,
ಸರಿನಾ. ಆಮೇಲೆ ಈ ವುಡ್ಡಲ್ಲೂ ಸಣ್ಣ ಇದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಈ ಲೈನ್ ಎರಡನ್ನೂ ಮ್ಯಾಚ್ ಮಾಡಬೇಕು. ಸಿದಿಸ್ ಫಸ್ಟು ಹಿಂಗೆ ಹಾಕೊಳ್ಳಿ. ಅಂದರೆ ಈ ಒಟ್ಟಿಗೆ, ಅಂದರೆ ಈ ಒಟ್ಟಿ ನಮ್ಮ ಸೈಡ್ ಒಟ್ಟಿ ಅಂತಾರೆ ಇದನ್ನು. ಸೊ ಈ ಒಟ್ಟಿಗೆ ಸೊ ಇದನ್ನು ಕೂರಿಸ್ಕೊಳ್ಳಿ ಮಾರ್ಕಿಗೆ ಕೂತ್ಕೊಂತು. ನೆಕ್ಸ್ಟು ರೊಟೇಟ್ ಮಾಡಿ, ಟಕ್ ಅಂತ ಒಂದು ಸೌಂಡ್ ಬರುತ್ತೆ. ಅಲ್ಲಿಗೆ ಲಾಕ್ ಆಗಿದೆ ವುಡ್ಡು ಅಂತ ಅರ್ಥ ನೋಡಿ. ಆಮೇಲೆ ಈ ಥರ ಸೇಫ್ಟಿ ಇರುತ್ತೆ ಒಳಗಡೆ ಲೆನ್ಸ್ಗೆ. ಸಿದಿಸ್ ಓಕೆನಾ. ಆಮೇಲೆ ಈ ಸೋನಿ ಕಂಪ್ನಿಯ ಬ್ರ್ಯಾಂಡ್ ಕಾಣಿಸೋ ಥರ ಇದನ್ನು ಕ್ಲೋಸ್ ಮಾಡಿ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಶೂಟ್ ಮಾಡಬೇಕಾದ್ರೆ ಮಾತ್ರ ಇದನ್ನು ಓಪನ್ ಮಾಡಬೇಕು. ಇಲ್ಲ ಅಂದರೆ ಯಾವುದೇ ಬೇರೆ ಟೈಮಲ್ಲಿ ಶೂಟ್ ಇಲ್ಲದೇ ಇರೋ ಟೈಮಲ್ಲಿ ಓಪನ್ ಮಾಡಬಾರ್ದು. ಈ ಲೆನ್ಸ್ಗಳನ್ನು, ಕ್ಯಾಮ್ರಾಗಳನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಲೆನ್ಸ್ಗಳಿಗೆ ಫಂಗಸ್ ಬರ್ಬೋದು. ಫಂಗಸ್ ಮೀನ್ಸ್ ಒಂದು ಕಾಯಿಲೆ ಬರ್ಬೋದು, ಮನುಷ್ಯನ ಕಾಯಿಲೆ ಬರೋ ಥರ ಕ್ಯಾಮ್ರಾಗೂ ಕಾಯಿಲೆ ಬರುತ್ತೆ. ಇದು ಹೆಂಗೆ ಬರುತ್ತೆ, ಇದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಒಂದು ಕ್ಯಾಮ್ರಾ ಆಗಲಿ ಒಂದು ಲೆನ್ಸ್ ಆಗಲಿ, ಅದು ಚಿಕ್ಕ ಅಮೌಂಟ್ ಆಗಲಿ ದೊಡ್ಡ ಅಮೌಂಟ್ ಆಗಲಿ ಎಷ್ಟು ಸೇಫ್ಟಿಯಾಗಿರಬೇಕು ಅಂತ ನೋಡಿ. ಮೇಲ್ಗಡೆ ಮತ್ತೆ ನಿಮ್ಗೊಂದು ಕಾಷನ್ ಬರ್ತಾ ಇದೆ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ನೋಡಿ. ನಿಮ್ಮ ಕ್ಯಾಮ್ರಾ ಹೇಗೆ ಸೇಫ್ಟಿ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಫಿನಿಶ್ ಇದೆ. 2 ಲಕ್ಷ ರೂಪಾಯಿಂದ 2.25 ಲಕ್ಷ ರೂಪಾಯಿನ ಕ್ಯಾಮ್ರಾ, ಸಾರಿ ಲೆನ್ಸು. ಓಕೆ ಡನ್. ಸೀರೀಸ್ ಶುದ್ಧ ಇದೆ. ಇದು ಸಿಕ್ಕಾಬಡೆ ವೆಯ್ಟ್ ಕೂಡ ಇದೆ, ಭಾಳ ಕಷ್ಟ ಇದು. ಓಕೆ, ಇಲ್ಲಿವರೆಗೂ ನೋಡಿದ್ರಲ್ಲ, ಇದು ನಮ್ಮ ಸೋನಿ 28-135 ಲೆನ್ಸ್. ಟೂ ಗುಡ್. ರಿಸಲ್ಟ್ ಕೂಡ ಭಾಳ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಬಂದಾಗ ಸಾಫ್ಟಾಗಿ ಬರಲ್ಲ, ತುಂಬ ಶಾರ್ಪಾಗಿ ಬರುತ್ತೆ ಇಮೇಜ್ ಕ್ವಾಲಿಟಿ ಮಾತ್ರ. ಬಟ್ ಇದಕ್ಕೆ ನೀವು ಮುಂದೆಗಡೆ ಫಿಲ್ಟ್ರ್ ಹಾಕಬೇಕಾದ್ರೆ ನೋಡಿ ಯೋಚನೆ ಮಾಡಿ ತೊಗೊಳ್ಳಿ. ಸುಮ್ಮನೆ ಯಾವುದೋ ತೊಗೊಂಬಂದು ಫಿಲ್ಟ್ರ್ ಹಾಕಿದಾಗ ಸ್ವಲ್ಪ ಫೋಕಸ್ ಔಟ್ ಹೊಡೆಯೋದು, ಶಾರ್ಪ್ನೆಸ್ ಕಮ್ಮಿ ಆಗೋದು, ನಿಮ್ಮ ಸ್ವಲ್ಪ ಏನಾದರೂ ಒಂದು ಲೈಟಿಂಗ್ಸು ಮತ್ತು ಆಪೋಸಿಟ್ ಹೊಡೆದಾಗ ಗ್ಲೇರು ಆಟೋಮೆಟಿಕ್ ಲೆನ್ಸ್ ಒಳಗಡೆ ಬಂದುಬಿಡೋದು, ಇದೆಲ್ಲ ಆಗುತ್ತೆ. ಸೊ ನೋಡಿಕೊಂಡು ಈ ಲೆನ್ಸನ್ನು ಯೂಸ್ ಮಾಡ್ಕೊಳ್ಳಿ. ಕಾಸು ಜಾಸ್ತಿ, ಕಜೇನು ತುಂಬ ಸ್ವೀಟಾಗಿದೆ ಇದು, ಅಂದರೆ ಅಷ್ಟು ಕ್ವಾಲಿಟಿ ಇದೆ. ಓಕೆ, ಮತ್ತೆ ಮೀಟ್ ಆಗೋಣ ಈ ಲೆನ್ಸ್ನ ರಿವ್ಯೂವಲ್ಲಿ, ಮತ್ತೆ ಸಿಗೋಣ. ಮತ್ತು ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ಈ ಲೆನ್ಸ್ ನಾನು ಅನ್ಬಾಕ್ಸಿಂಗ್ ಮಾಡಿದ್ದು ಸಿಂಪಲಾಗಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ನನಗೆ ಗ್ರ್ಯಾಂಡಾಗಿ ಅನ್ಬಾಕ್ಸಿಂಗ್ ಮಾಡೋದು ಗೊತ್ತಿಲ್ಲ ಅಂತಲ್ಲ, ಬಟ್ ಬೇಡ, ಹೆಂಗೆ ಮಾಡಬೇಕೋ ಹಂಗೆ ಮಾಡಿದ್ರೆ ಸಾಕಷ್ಟೇ, ಇನ್ನೇನು ಬೇಡ. ಸೊ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೆ ನೆಕ್ಸ್ಟು ಯಾವ ವಿಡಿಯೋ ಬಗ್ಗೆ ಬೇಕಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು, ತುಂಬ ಜನ ಈಗ ಕಮೆಂಟ್ಗಳು ಮಾಡ್ತಾ ಇದ್ದೀರಾ, ಏನಲ್ಲ ಬೇಜಾರು ಮಾಡ್ಕೋಬೇಡಿ, 1 by 1 ಮಾಡ್ಕೊಂಡು ಹೋಗ್ತೀನಿ. ನೀವು ಹೇಳಿದ್ದನ್ನು ನಾನು ಮಾಡಿಲ್ಲ ಸಡನ್ಲಿ ಅಂತ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೊಬೇಡಿ. 1 by 1 ಮಾಡ್ಕೊಂಡು ಹೋಗ್ತೀನಿ. ನೀವು ಹೇಳಿದ್ದನ್ನು ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಮತ್ತು ನಿಮ್ಗೆ ಬೇಕಾಗಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್ ಬಾಯ್.